ಶ್ರೀ ಗುರುದೇವ ದತ್ತ ಸಿಂಹರಾಶಿ ವೀಕ್ಷಕರಿಗೆ ಹಾರ್ದಿಕವಾದಂತಹ ಸ್ವಾಗತ. ತಾವೆಲ್ಲರೂ ಸುಖ ಸಂತೋಷದಿಂದ ಇದ್ದೀರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನನ್ನ ಆರಾಧ್ಯ ದೇವ ದತ್ತಾತ್ರೇಯನ ಅನುಗ್ರಹ ಸದಾ ತಮ್ಮ ಮೇಲಿರಲಿ. ಇವತ್ತಿನ ದಿವಸ ನಾವು ಈ ಸಿಂಹರಾಶಿಯವರಿಗೆ ಮೇ ತಿಂಗಳು ಯಾವ ರೀತಿಯಾಗಿರುತ್ತೆ ನೋಡಿ. ಮೇ ತಿಂಗಳಲ್ಲಿ ಗುರು ಶುಕ್ರ ರವಿ ತುಂಬಾ ಅನುಕೂಲಕರವಾಗಿದ್ದಾರೆ. ನಿಮಗೆ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ. ಆದರೂ ಕೂಡ ಈ ರಾಹು ಕುಜ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾವ ರೀತಿಯ ಉಪದ್ರವವನ್ನು ಕೊಡ್ತಾರೆ, ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಅನ್ನೋದನ್ನು ನಾವು ಇವತ್ತಿನ ಈ ಭಾಗದಲ್ಲಿ ತಿಳ್ಕೊಳ್ತೇವೆ. ನೋಡಿ, ವಿಶೇಷವಾಗಿ ಆರೋಗ್ಯ ಮತ್ತು ಮಾನಸಿಕವಾಗಿ ನಿಮಗೆ ಈ ತಿಂಗಳು ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇರೋದಿಲ್ಲ. ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬಾ ಚೆನ್ನಾಗಿದೆ. ಹಣಕಾಸಿನ ಯಾವುದೇ ರೀತಿಯ ಅಡಚಣೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಉದ್ಯೋಗದಲ್ಲಿ, ವ್ಯವಸಾಯದಲ್ಲಿ ಅಲ್ಲೂ ಕೂಡ ಅನುಕೂಲತೆ ಖಂಡಿತವಾಗಿಯೂ ಇದೆ. ಯಾಕೆಂದ್ರೆ 9ನೇ ಗುರು ಭಾಗ್ಯಸ್ಥಾನದ ಗುರು ಅಂತ ನಾವು ಹೇಳ್ತೇವೆ. ಒಳ್ಳೆಯ ಫಲವನ್ನ ನಿಮಗೆ ಕೊಡ್ತಾ ಬರ್ತಾನೆ. ಇಷ್ಟು ದಿವಸವರೆಗೆ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದೀರಿ. ಈಗ ಗುರು ಒಳ್ಳೆಯ ಫಲವನ್ನು ನಿಮಗೆ ಖಂಡಿತವಾಗಿಯೂ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ದಾಂಪತ್ಯ ಜೀವನದಲ್ಲಿ ಸಪ್ತಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಾಗ್ರತೆಯನ್ನ ವಹಿಸತಕ್ಕದ್ದು. ಅಲ್ಲಿ ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯ ವಾದ ವಿವಾದಕ್ಕೆ ಆಸ್ಪದವನ್ನ ಕೊಡಬೇಡಿ. ಹಾಗೆ ಕೊಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ವಿರಸವಾಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನ ಎಚ್ಚರಿಕೆ ವಹಿಸಿ ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸಿಕೊಳ್ಳಿ. ದಶಮದಲ್ಲಿ ಗುರು ಬರೋದರಿಂದ ವಿವಾಹ ಯೋಗಕ್ಕೂ ಕೂಡ ಅನುಕೂಲತೆ. ಆಲ್ರೆಡಿ ನೀವು 9ನೇ ಗುರುವಿನಿಂದ ದಶಮ ಗುರುಕ್ಕೆ ಬಂದಿದ್ದೀರಾ. ಇಲ್ಲೂ ಕೂಡ ನಿಮಗೆ ವಿವಾಹ ಯೋಗದಲ್ಲಿ ಅನುಕೂಲತೆ ಇರುತ್ತೆ. ಖಂಡಿತವಾಗಿಯೂ ಪ್ರಯತ್ನವನ್ನ ಮುಂದುವರಿಸಿ. ಆಮೇಲೆ ಯಾವುದಾದ್ರೂ ವಿಶೇಷವಾದಂಥ ಆಸ್ತಿಯೋ ಅಥವಾ ಮನೆಯೋ ಸೈಟೋ ಖರೀದಿ ಮಾಡಬೇಕಾಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ಮುಂದುವರಿಸಿ. ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ಅಂತೂ ಯಾವುದೇ ವಿಷಯದಲ್ಲಿ ಇರತಕ್ಕದ್ದು. ವಾಹನ ಖರೀದಿ ಕೂಡ ಇದ್ರೂ ಕೂಡ ಅದನ್ನೂ ಕೂಡ ಮುಂದುವರಿಸಿ. ವಿಶೇಷವಾಗಿ ಈ ತಿಂಗಳಲ್ಲಿ ಸ್ವಲ್ಪ ಶನಿಯ ಉಪಾಸನೆಯನ್ನ ಮಾಡಿಕೊಳ್ಳಿ. ಶನಿ ಸ್ತೋತ್ರಾದಿಗಳನ್ನು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ನೀವು ಕಾಣ್ತೀರಾ. ಗಂಡ ಹೆಂಡಿರ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ ಖಂಡಿತವಾಗಿಯೂ ದೂರ ಆಗುತ್ತೆ. ಅದರ ಜೊತೆಗೆ ರಾಹು ಪ್ರಾರ್ಥನೆ, ರಾಹು ಸ್ತೋತ್ರವನ್ನ ಹೇಳಿ ಅಥವಾ ಸುಬ್ರಹ್ಮಣ್ಯ ಸ್ತೋತ್ರವನ್ನಾದರೂ ಹೇಳ್ಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತೆ. ಆಯುಷ್ಯ ವೃದ್ಧಿಯಾಗುತ್ತೆ. ಅನಾವಶ್ಯಕವಾದಂತಹ ಒಂದು ಮನಸ್ಸಿಗೆ ಏನೋ ಒಂದು ಡಿಪ್ರೆಷನ್ ಆಗ್ತಾ ಇರುತ್ತಲ್ಲ, ಅದನ್ನು ನೀವು ಖಂಡಿತವಾಗಿಯೂ ನಿವಾರಿಸಿಕೊಳ್ಳಬಹುದು. ಗಣಪತಿಯ ಆರಾಧನೆಯನ್ನು ಕೂಡ ನೀವು ಈ ಮಾಸದಲ್ಲಿ ಮಾಡಿದ್ದಾದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಒಟ್ಟಾಗಿ ಸಾಮಾನ್ಯವಾಗಿ ಈ ತಿಂಗಳು ನಿಮಗೆ ಖಂಡಿತವಾಗಿಯೂ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ಮತ್ತೆ